ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಒಂದು ಮ್ಯಾಜಿಕ್ ಲಡ್ಡುನ ಶೇರ್ ಮಾಡ್ತಾ ಇದ್ದೀನಿ. ಮ್ಯಾಜಿಕ್ ಲಡ್ಡು ರೆಸಿಪಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಇದನ್ನು ನೀವು ಡೈಲಿ ಒಂದೊಂದು ನೀವು ಕೂಡ ತಿನ್ನಿ, ಮಕ್ಕಳಿಗೂ ತಿನ್ನಿಸಿ, ಮನೆಯವರೆಲ್ಲರಿಗೂ ತಿನ್ನಿಸಿ. ತುಂಬಾ ಹೆಲ್ತಿಗೆ ಒಳ್ಳೆಯದು. ಸೊ ಇದರಿಂದ ಕೂದಲು ಕೂಡ ಉದ್ದಾಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಅದು ಯಾವುದು ಅಂಥೇಳಿ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಸೊ ಬನ್ನಿ, ಈ ಥರ ಮ್ಯಾಜಿಕ್ ಲಡ್ಡು ಇವತ್ತು ಹೇಗೆ ಮಾಡೋದು ಅಂಥೇಳಿ ನೋಡೋಣ. ತುಂಬ ಟೇಸ್ಟಿ ಅನಿಸ್ತಾ ಇದೆ ಅಲ್ವಾ? ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಒಂದು ಹ್ಯಾಂಡ್ಫುಲ್ಲಷ್ಟು ಬಾದಾಮಿನ ತೊಗೊಂಡಿದ್ದೀನಿ. ಬಾದಾಮಿ ನೋಡಿ, ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಯಾವ್ದು ಬೇಕಾದರೂ ತೊಗೊಳ್ಬೋದು, ಆದರೆ ಎಲ್ಲ ಸಮ ಕ್ವಾಂಟಿಟಿಯಲ್ಲೇ ತೊಗೊಳ್ಳಿ. ಬಾದಾಮಿನ ಫಸ್ಟ್ ನಾವಿಲ್ಲಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೇಕು. ನಾನು ಅದರಲ್ಲಿ ಹಾಕಿದೆ, ಆದರೆ ಅಮ್ಮ ಹೇಳಿದರು ಅದರಲ್ಲಿ ಬಾದಾಮಿ ತುಂಬ ತರ್ತರಿ ಆಗೋದಿಲ್ಲ, ಸೊ ಮಿಕ್ಸಿಯಲ್ಲಿ ಬಾದಾಮಿನ ಗ್ರೈಂಡ್ ಮಾಡಲಿಕ್ಕೆ ಹೇಳಿದರು. ಇಲ್ಲಾಂದರೆ ನಾನು ಒಂದೊಂದು ಸಲ ಅದರಲ್ಲಿ ಮಾಡ್ತೀನಿ. ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಬಾದಾಮಿ ಎಲ್ಲ ದೊಡ್ಡದಿದ್ದರೆ, ನನ್ನ ಮಗ ಇವಾಗ 3 ಇಯರ್ಸ್ ಇನ್ನೂ ಆಗಲಿಲ್ಲ, ಸೊ ಅವನಿಗೆ ಬಾದಾಮಿ ಎಲ್ಲ ಇದು ಆಗೋದಿಲ್ಲ. ಸೊ ಅದಕ್ಕೆ ಅಮ್ಮ ಹೇಳಿದ್ರು ಬಾದಾಮಿನ ಮಿಕ್ಸಿ ಜಾರಲ್ಲಿ ಮಾಡು ಅಂಥೇಳಿ. ಸೊ ನೀವು ನೋಡಿ ತರ್ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಬಾದಾಮಿನ ನಾನು ತರ್ತರಿಯಾಗಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಬಂದು ವಾಲ್ನಟ್ಸು ಸ್ವಲ್ಪ ಸಾಫ್ಟ್ ಇರುತ್ತಲ್ವ, ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ವಾಲ್ನಟ್ಸು ನಮ್ಮ ಬ್ರೈನಿಗೆ ತುಂಬಾ ಒಳ್ಳೆಯದು. ಅದು ಬ್ರೈನ್ ರೀತಿಯೇ ಇರುತ್ತೆ, ಸೊ ಬ್ರೈನ್ಗೆ ತುಂಬಾ ಒಳ್ಳೆಯದು. ಬಾದಾಮಿ ಕೂಡ ಅಷ್ಟೇ. ಬಾದಾಮಿಯಿಂದ ನಮ್ಮ ಕೂದಲಾಗಲಿ ಸ್ಕಿನ್ ಆಗಲಿ ಒಂದು ಶೈನ್ ಬರುತ್ತೆ, ಹಾಗೆ ಬ್ರೈನ್ಗೆ ಕೂಡ ಒಳ್ಳೆಯದು ಬಾದಾಮಿ ಮತ್ತು ವಾಲ್ನಟ್ಸು. ಅದೆರಡನ್ನು ನೀವು ತಗೊಳ್ಳಿ, ತುಂಬಾ ಒಳ್ಳೆಯದು. ನಾವು ಹೊರಗಡೆ ಔಟ್ಸೈಡ್ ಜಂಕ್ ಫುಡ್ಡಿಗೆ ಅಷ್ಟಿಷ್ಟೆಲ್ಲ ಹಾಕ್ತೀವಿ, ಆದರೆ ಹೆಲ್ದಿ ಫುಡ್ಗೆ ನಾವು ಸ್ವಲ್ಪ ಅಮೌಂಟ್ ಹಾಕೋದಕ್ಕೆ ಯೋಚನೆ ಮಾಡ್ತೀವಿ, ಆದರೆ ಅದನ್ನೆಲ್ಲ ತಗೊಳ್ಳಿ. ಇವಾಗ ನೆಕ್ಸ್ಟು ಪಿಸ್ತಾ ಇದೆ ನೋಡಿ, ಆ ಇಡೀ ಪಿಸ್ತಾ ಇತ್ತು, ಅದ್ರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಗೋಡಂಬಿ ಇದು ಆಲ್ರೆಡಿ ರೋಸ್ಟೆಡ್ ಇದೆ, ಆದರೂ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಇದೇ ರೀತಿಯಾಗಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ನಾನು ಬಾದಾಮಿ, ವಾಲ್ನಟ್ಸ್ ಮತ್ತು ಇಲ್ಲಿ ನೀವು ನೋಡಿದ್ರಿ ಪಿಸ್ತಾ ಮತ್ತು ನಾನು ಗೋಡಂಬಿನ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ, ಅದು ಹಾಕಿದ್ದೆ. ಆಮೇಲೆ ಕಪ್ಪು ದ್ರಾಕ್ಷಿ ಹಾಕ್ಕೊಂಡಿದ್ದೆ. ಕಪ್ಪು ದ್ರಾಕ್ಷಿ ನೋಡಿ ನಿಮಗೆ ತುಂಬ ಒಳ್ಳೆಯದು, ರಕ್ತಕ್ಕೆಲ್ಲ ತುಂಬಾ ಒಳ್ಳೆಯದು ಕಪ್ಪು ದ್ರಾಕ್ಷಿ. ನೀವು ಹಸಿ ತಿನ್ನಿ, ಹಾಗೆ ಇಲ್ಲಾಂದರೆ ಕೆಲವರು ದ್ರಾಕ್ಷಿನ ನೆನೆಸಿ ನೆಕ್ಸ್ಟ್ ಡೇ ಅದನ್ನು ತಿಂತಾರೆ, ಆದರೆ ನೀವು ನಾರ್ಮಲ್ ದ್ರಾಕ್ಷಿಗಿಂತ ಕಪ್ಪು ದ್ರಾಕ್ಷಿ ತಿನ್ನಿ, ಅದು ತುಂಬಾ ಒಳ್ಳೆಯದು. ಅದಾದಮೇಲೆ ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿದ್ದೀನಿ. ಇದಕ್ಕೆ ಕನ್ನಡದಲ್ಲಿ ಅಗಸೆ ಬೀಜ ಅಂತ ಕರಿತೀವಿ. ಇದರಷ್ಟು ಒಳ್ಳೆಯದು ಯಾವುದೂ ಇಲ್ಲ. ನಮಗೆ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಕೊಲೆಸ್ಟ್ರಾಲ್ ಎಲ್ಲ ಇದ್ದರೆ ಇದು ಬ್ಲಡ್ ಥಿನ್ನರ್ ಕೆಲಸ ಮಾಡುತ್ತೆ. ಮೊದಲಿನ ಕಾಲದಲ್ಲಿ ಅಗಸೆ ಬೀಜದ ಚಟ್ನಿ ಎಲ್ಲ ಮಾಡ್ತಾಯಿದ್ರು, ಆದರೆ ಇವಾಗ ಯಾರೂ ಮಾಡೋದಿಲ್ಲ. ನಾನು ಮಾಡ್ತೀನಿ ಅಪರೂಪಕ್ಕೆ. ಉತ್ತರ ಕರ್ನಾಟಕದ ಕಡೆ ಇದನ್ನು ತುಂಬ ಯೂಸ್ ಮಾಡ್ತಾರೆ ಅನಿಸುತ್ತೆ. ನಾವು ಇದು ದಕ್ಷಿಣ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀವಿ ಅಗಸೆ ಬೀಜ, ಆದರೆ ಅದು ಕೂದಲಿಗೆ, ಸ್ಕಿನ್ನಿಗೆ, ನಮ್ಮ ಬಾಡಿಗೆ, ಹಾರ್ಟಿಗೆ ತುಂಬಾ ಒಳ್ಳೆಯದು. ಸೊ ಅದನ್ನು ಒಂದು ಸ್ವಲ್ಪ ಹಾಕಿ, ನೀವು ಹಾಗೆ ತಿನ್ನೋದಕ್ಕೆ ಮಕ್ಕಳೆಲ್ಲ ಇಷ್ಟಪಡೋದಿಲ್ಲ, ಆದರೆ ಲಡ್ಡು ಅಲ್ಲಿ ಅದು ಹಾಕಿದಾಗ ಮಕ್ಕಳಿಗೆ ಟೇಸ್ಟ್ ಅಷ್ಟು ಗೊತ್ತಾಗೋದಿಲ್ಲ, ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಮಕ್ಕಳ ದೇಹಕ್ಕೆ ಕೂಡ ಅಗಸೆ ಬೀಜ ಹೋಗುತ್ತೆ. ಇದೆಲ್ಲನೂ ಒಂದು 3-4 ನಿಮಿಷ ನಾನು ಹೀಗೆ ಡ್ರೈ ಆಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಖರ್ಜೂರ ತೊಗೊಂಡಿದ್ದೀನಿ. ಸೊ ಇಲ್ಲಿ ಖರ್ಜೂರದ ಬೀಜ ಎಲ್ಲ ಹೊರಗಡೆ ತೆಗೆದಿಟ್ಕೊಂಡಿದ್ದೀನಿ. ಖರ್ಜೂರ ನೋಡಿ, ಆವಾಗಲೇ ಹೇಳಿದಾಗೆ ರಕ್ತಕ್ಕೆ ತುಂಬಾ ಒಳ್ಳೆಯದು ಖರ್ಜೂರ. ನಾವು ಖರ್ಜೂರ ಆದಷ್ಟು ಬಳಸಿ ದಿನಕ್ಕೆ ಅಟ್ಲೀಸ್ಟ್ 2 ಖರ್ಜೂರ ಮಕ್ಕಳಿಗೆ ಕೊಡಿ ತಿನ್ನೋದಕ್ಕೆ. ಅದು ಬರೀ ಖರ್ಜೂರ ಮಕ್ಕಳು ತಿಂತಾರೆ, ಆದರೆ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದಕ್ಕೆ ಇದು ಮಾಡ್ತಾರೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಖರ್ಜೂರದ ಲಡ್ಡುನೇ ಮಾಡಿರ್ತಾ ಇದ್ದೀನಿ. ಯಾಕಂದರೆ ಮಕ್ಕಳಿಗೆ ಖರ್ಜೂರದ ಜೊತೆ ಡ್ರೈ ಫ್ರೂಟ್ಸ್ ಆಗಲಿ, ಫ್ಲ್ಯಾಕ್ಸ್ ಸೀಡ್ಸ್ ಆಗಲಿ ಅದೆಲ್ಲ ತಿಂತಾರೆ ಅಂಥೇಳಿ, ಸೊ ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಖರ್ಜೂರನ ಬೀಜ ತೆಗೆದುಬಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ಒಂದು ಸಲ ರುಬ್ಕೊಂಡಿದ್ದೀನಿ. ಅದನ್ನು ಇವಾಗ ಅದೇ ಬಾಣಲಿಗೆ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ, ಇದು ಏನು ಫ್ರೈ ಎಲ್ಲ ಆಗೋದು ಬೇಡ, ಜಸ್ಟ್ ಈ ರೀತಿಯಾಗಿ ಸಾಫ್ಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಖರ್ಜೂರನ ತುಪ್ಪದಲ್ಲಿ ಒಂದು ಸ್ವಲ್ಪ ಈ ರೀತಿ ಮಿಕ್ಸ್, ಅಂದರೆ ಗ್ಯಾಸ್ ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ. ಇವಾಗ ನಿಧಾನವಾಗಿ ಇದನ್ನು ಜಸ್ಟ್ ತುಪ್ಪದಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ತುಪ್ಪದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ಹೇಳ್ತೀವಿ ಎಣ್ಣೆ ಎಲ್ಲ ತಿನ್ನಬಾರ್ದು ಅಂಥೇಳಿ, ಆದರೆ ತುಪ್ಪ ನೀವು ಆರಾಮಾಗಿ ತಿನ್ಬೋದು. ದಿನಕ್ಕೆ 1 ಸ್ಪೂನ್ ಖಾಲಿ ಹೊಟ್ಟೆಯಲ್ಲಿ ತುಪ್ಪ ಕರಗಿಸಿ 1 ಸ್ಪೂನ್ ನೀವು ತುಪ್ಪ ಕುಡಿದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ನಿಮ್ಮ ಡೈಜೆಷನ್ ತುಂಬಾ ಒಳ್ಳೆಯದಾಗತ್ತೆ. ಅದೇ ಹೇಳೋದಲ್ಲ, ನಾವು ಡೈಜೆಷನ್ಗೆ ಹೆಲ್ತ್ಗಾಗಿ ಡಾಕ್ಟ್ರ್ ಹತ್ರ ಹೋಗೋ ಅಗತ್ಯನೇ ಇಲ್ಲ. ನಮ್ಮ ಮನೆ ಮದ್ದೇ ತುಂಬ ಇದೆ, ಆದರೆ ನಾವು ಉಪಯೋಗ ಮಾಡೋದು ಕಡಿಮೆ. ಅದಕ್ಕೆ ನಾನಿಲ್ಲಿ ತುಪ್ಪನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಏಲಕ್ಕಿ ಪೌಡರ್ನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಅದಲ್ಲದೆ ಏಲಕ್ಕಿ ಪೌಡರಿಂದ ಕೂಡ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಅದಕ್ಕೆ ನಾನಿಲ್ಲಿ ಏಲಕ್ಕಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದು ಡ್ರೈ ಫ್ರೂಟ್ಸ್ ಜೊತೆಗೆ ಖರ್ಜೂರ ಏನಿದೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಖರ್ಜೂರ ಮತ್ತು ಡ್ರೈ ಫ್ರೂಟ್ಸ್ ಆರಾಮಾಗಿ ಮಿಕ್ಸ್ ಆಗುತ್ತೆ. ಯಾವುದೇ ವರಿ ಇಲ್ಲ, ಉಂಡೆ ಕಟ್ಟೋದಕ್ಕೆ ಬರುತ್ತೋ ಬರೋದಿಲ್ವೋ ಆ ಥರ ಏನೂ ಇಲ್ಲ. ಈಸಿಯಾಗಿ ನೀವು ಉಂಡೆ ಕಟ್ಬೋದು. ತುಂಬ ಸುಲಭ ಆಗುತ್ತೆ ಉಂಡೆ ಕಟ್ಟೋದು. ಸೊ ಖರ್ಜೂರ ಮತ್ತು ಡ್ರೈ ಫ್ರೂಟ್ಸ್ ಇದ್ರ ಜೊತೆಗೆ ನೀವು ಏನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು ಮಖಾನ ನಿಮ್ಗೆ ಗೊತ್ತಿರಲೇಬಹುದು. ಮೊದಲೆಲ್ಲ ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ, ಆದರೆ ಈಗ ಎಲ್ಲರೂ ಮಖಾನ ಯೂಸ್ ಮಾಡ್ತಾರೆ. ಕಮಲದ ಬೀಜ ಅದು. ಈಗ ಎಲ್ಲ ಕಡೆ ಈಸಿಯಾಗಿ ಸಿಗುತ್ತೆ ಮಖಾನ ಅಂತ ಹೇಳಿದರೆ. ಸೊ ಅದನ್ನು ಕೂಡ ನೀವು ರೋಸ್ಟ್ ಮಾಡಿ ಸ್ವಲ್ಪ ಪೌಡರ್ ಮಾಡಿ ಆ್ಯಡ್ ಮಾಡಿ, ಅದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ಆದರೆ ನಾನು ಮಕ್ಕಳಿಗೆ ಅದನ್ನು ರೋಸ್ಟ್ ಮಾಡಿ ಹಾಗೆ ಕೊಡ್ತೀನಿ ಸ್ನ್ಯಾಕ್ಸ್ ಥರ. ಸೊ ಅವರಿಗೆ ಇದಕ್ಕೆ ನಾನು ಆ್ಯಡ್ ಮಾಡೋದಕ್ಕೆ ಹೋಗಲಿಲ್ಲ, ಬಟ್ ಅದನ್ನು ಕೂಡ ನೀವು ಆ್ಯಡ್ ಮಾಡಿ, ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ ಮಿಕ್ಸ್ ಆಗಿದೆ. ಲಡ್ಡು ಮಾಡೋದು ನೋಡಿ ಎಷ್ಟು ಸುಲಭ. ಇದು ತಿಂಗ್ಳುಗಟ್ಟಲೆ ಹಾಗೆ ಇರುತ್ತೆ. ನಾವು ಡ್ರೈ ಫ್ರೂಟ್ಸ್ ಖರ್ಜೂರ ಎಲ್ಲ ಇಡ್ತೀವಲ್ವ, ಸೊ ಅದೇ ರೀತಿ ಇದಕ್ಕೆ ಮತ್ತೇನು ಎಕ್ಸ್ಟ್ರಾ ಹಾಕಲಿಲ್ಲ. ಅದಲ್ಲದೆ ಇದನ್ನು ಮಾಡಿಟ್ರೆ ಜನ ಬೇಗ ತಿಂತಾರೆ. ಇದಕ್ಕೆ ಬೆಲ್ಲ ಹಾಕಲೇ ಇಲ್ಲ. ನಾರ್ಮಲಿ ಏನಾಗುತ್ತೆ, ನಾವು ಲಡ್ಡು ಅಂತ ಹೇಳಿದರೆ ಬೆಲ್ಲ ಹಾಕ್ತೀವಿ, ಶುಗರ್ ಬೇಡ ಬೆಲ್ಲ ಹಾಕ್ತೀವಿ. ಬಟ್ ಬೆಲ್ಲ ಕೂಡ ಜಾಸ್ತಿ ಒಳ್ಳೆಯದಲ್ಲ. ತಿಂತಾ ಇದ್ದೀನಿ, ಎಷ್ಟು ರುಚಿಯಾಗಿದೆ ಅಂತ ಹೇಳಿದ್ರೆ ತುಂಬಾ ಸಖತ್ತಾಗಿದೆ ಇದು ಮ್ಯಾಜಿಕ್ ಲಡ್ಡು. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಲೇಬೇಕು. ಬೆಲ್ಲ ಯೂಸ್ ಮಾಡಿದೆ ಮ್ಯಾಜಿಕ್ ಲಡ್ಡು ಮಾಡಿದ್ದೀನಿ. ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ, ಹಾಗೆ ತುಂಬಾ ಹೆಲ್ದಿ ಕೂಡ. ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಸೂಪರ್.